ಈಗ ಈ ಲೇಡಿಯ ಮೂರನೇ ಪತಿ ರಘು ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ರಘು ಅವರೇ ನಮಸ್ಕಾರ. ಸರ್ ನಮಸ್ತೆ ಸರ್. ಹೇಗ್ ಪರಿಚಯ ಆಯ್ತು ಈ ಲೇಡಿದು ನಿಮ್ಗೆ? ಸರ್ ನಾನು ಬಿದ್ದಿರಿ ಟೈಟಾದಲ್ಲಿ ಕೆಲಸ ಮಾಡ್ತಿದ್ದೆ. ಹ ಇವಳು ನಮ್ಮ ಊರ್ ಪಕ್ಕದಲ್ಲಿ ಸವರ್ಪಕ್ಷ ಅಂಗಡಿ ಬಂದಿದ್ದೀನಿ ಅಂತ ಮೆಸೇಜ್ ಮಾಡಿದ್ಲು. ನಾನು ನೋಡೇ ಇಲ್ವಲ್ಲ, ನಾನು ಬೆಂಗಳೂರಲ್ಲಿ ಇರೋದು ಅಂತ ನಾನು ಹೇಳ್ತೀನಿ. ಹೇಳಿದ್ಮೇಲೆ ನಾನು ಊರ್ ಕಡೆ ಬಂದಾಗ ಹೋಟ್ಲ ಕಡೆ ಬನ್ನಿ ಅಂತ ಮೆಸೇಜ್ ಮಾಡ್ತಾಳೆ. ನಾನು ಊರ್ ಕಡೆ ಹೋದಾಗ ನೈಟ್ ನಮ್ಮ ಪೆಟ್ಟಿರ್ತದೆ, ಪೆಟ್ಟ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಚಲಾವಣೆ ಹೋಗ್ತಾ ಇರ್ತೀನಿ. ಕಬಾಬ್ ಫಿಶ್ ಫ್ರೈ ಅಂಗಡಿ ನೋಡ್ತೀನಿ ನಾನು. ನೋಡಿದ್ಮೇಲೆ ನಾನು ಚನ್ನರಾಯಪಟ್ಟಣ ಹತ್ರ ಹೋಗಿ ಪೆಟ್ಟ ತೋರಿಸ್ತಾ ಇರ್ತೀನಿ. ಪೆಟ್ಟು ತೋರಿಸಾದ್ಮೇಲೆ ಇವಳೇ ಕಾಲ್ ಮಾಡ್ತಾಳೆ ನನಗೆ. ಕಾಲ್ ಮಾಡಿದ್ಮೇಲೆ ಬನ್ನಿ ನಮ್ಮ ಹೋಟ್ಲಿಗೆ ಬನ್ನಿ, ಊಟ ಮಾಡ್ಕೊಂಡು ಹೋಗಿ, ಇಲ್ಲ ಫಿಶ್ ತಿನ್ಕೊಂಡು ಹೋಗಿ ಅಂತ ₹100 ಅಮೌಂಟ್ ಹಾಕ್ತಾಳೆ. ನಾನು ಆ ಕಡೆಯಿಂದ ಬರ್ಬೇಕಾದ್ರೆ ನಾನು ತಮ್ಮ ಬರ್ತಾ ಇರ್ತೀವಿ. ಪೆಟ್ಟ ಇಟ್ಕೊಂಡು ಅಲ್ಲೇ ಕಟ್ಟಾಕ್ಬಿಟ್ಟು ಪಾತ್ರ ತಗೊಂಡು ಹೋಗ್ತೀವಿ. ಅಲ್ಲಿ ಫ್ರೆಂಡ್ಸ್ ಇರ್ತಾರೆ, ಫ್ರೆಂಡ್ಸ್ಗೆಲ್ಲ ಊಟ ತಿಂಡಿ ಕೊಡಿಸ್ಬಿಟ್ಟು ನಾನು ಪೆಟ್ಟು ಇಟ್ಕೊಂಡು ಹೋಗ್ತೀನಿ. ಪೆಟ್ಟಿಟ್ಕೊಂಡು ಹೋದಂತರ ಫೋನ್ ಮಾಡೋಕೆ ಶುರು ಆಗ್ತಲ್ಲ. ನಾನು ಬೆಂಗಳೂರು ಬಿಡ್ದಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಅದೊಂಥರ ನಮ್ಗೆ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಟಾರ್ಚರ್ ಮಾಡ್ತಾ ಇರ್ತಾಳೆ. ಸರಿ ಆಯ್ತು ಅಂದ್ಮೇಲೆ ನಾನು ಹೋಗ್ತೀನಿ, ಸಿಗ್ತೀನಿ. ಒಂದು 2-3 ಬಾರಿ ಸಿಗ್ತೀನಿ. ಸಿಕ್ಕಾದ್ಮೇಲೆ ಇವಳು ನಾನು ಲವ್ ಮಾಡ್ತಾ ಇದ್ದೀನಿ, ನಾನು ಹಿಂಗೆ ಇರಲ್ಲ ಅಂತಾಳೆ. ನಂಗೆ ಇವಳು ಮದುವೆ ಆಗಿರೋ ವಿಚಾರನೇ ಗೊತ್ತಿರಲ್ಲ. ಆಮೇಲೆ ಅವ್ರ ಯಜಮಾನ್ರು ಪ್ರಶ್ನೆ, ಈಗ 2ನೇ ಯಜಮಾನ್ರು ಚಂದನ್ ಅಂತ ಹೇಳಿ, ಅವರು ಬೆಂಗಳೂರಲ್ಲಿ ಆಟೋ ಓಡಿಸ್ತಾ ಇರ್ತಾರೆ. ಅವ್ರದ್ದು ಪ್ರಾಪರ್ ಬಂದು ಐಕ್ನಳ್ಳಿ, ತುಳಸಿ ಗೇಟ್ ಪಕ್ಕದಲ್ಲೇ. ರಘು, ಈಗ ನೀವು ಮದುವೆ ಆಗ್ತೀರಿ, ಮದುವೆ ಆಗಿ ಎಷ್ಟು ವರ್ಷ ಸಂಸಾರ ಮಾಡ್ತೀರಿ ಅಥವಾ ಎಷ್ಟು ತಿಂಗಳು ಸಂಸಾರ ಮಾಡ್ತೀರಿ? ಸರ್ ಮದ್ವೆ ಸಾಂಪ್ರದಾಯಿಕವಾಗಿ ಮನೆಯವರೆಲ್ಲ ಒಪ್ಪಿಸಿ ನಾನು ಮದುವೆ ಆಗಿ 2.5 ವರ್ಷ ಆಯ್ತು ಸರ್. 2 ವರ್ಷ ನನ್ನ ಜೊತೆಲೇ ಇರ್ತಾಳೆ. 2.5 ವರ್ಷ ಆದ್ಮೇಲೆ ನಾನು ಒಂಚೂರು ಜಮೀನ್ ವಿಚಾರದಲ್ಲಿ ನಮ್ಮ ಅಪ್ಪ ಅವ್ರ ಅಕ್ಕ ತಂಗಿರು ಜಮೀನ್ ಕೇಸ್ ಹಾಕೊಂಡಿರ್ತಾರೆ. ಹಿಂಗ್ ಜಮೀನ್ಗೆ ಹೋಗಿ ಬರ್ತೀನಿ ಅಂತ ಹೋಗ್ತೀನಿ ಊರಿಗೆ. ಬೆಳಿಗ್ಗೆ 5 ಗಂಟೆಗೆ ಹೋಗ್ತೀನಿ. 5 ಗಂಟೆಗೆ ಎದ್ದು ಹೋದಾದ್ಮೇಲೆ ಇವಳು ಅಲ್ಲಿಂದ ಬರೋ ಅಷ್ಟ್ಲಿಗೆ ಎಸ್ಕೇಪ್ ಆಗ್ಬಿಟ್ಟಿರ್ತಾಳೆ. ಸೋಮವಾರ ಹೋಗಿರ್ತೀನಿ, ಮಂಗಳವಾರ ಬುಧವಾರ ಬರೋ ಅಷ್ಟ್ಲಿಗೆ ಇವಳು ಎಸ್ಕೇಪ್ ಆಗ್ಬಿಟ್ಟಿರ್ತಾಳೆ. ನಾನು 3 ತಿಂಗಳ ರಿಲೇಷನ್ ಮನೆಯವಳೆ ಇಲ್ಲವಳೆ ಅಂತ ಸರ್ಚ್ ಮಾಡ್ತೀನಿ, ಇವಳು ಸಿಗಲ್ಲ. ಮಾಮೂಲಿ ಸಿಮ್ ಎಲ್ಲ ಮುರಿದಾಕಿದ್ದೀನಿ ಅಂದ್ಬಿಟ್ಟು ವಾಟ್ಸಪ್ ಕಾಲ್ ಇದು ಫೇಸ್ಬುಕ್ ಕಾಲ್ ಮಾಡೋದು, ಒಂದು ಇನ್ಸ್ಟಾ ಕಾಲ್ ಮಾಡೋದು ಮಾಡ್ತಾ ಇರ್ತಾಳೆ. ನಾನು ಸಿಮ್ ಎಲ್ಲ ಮುರಿದಾಕಿದ್ದೆಲ್ಲ ತಗೊಡ್ತೀನಿ ಬಿಡು ಅಂತ ಹೇಳ್ತೇನೆ. ಸಂಡೇ ಇದು ನೆಲಮಂಗಲ TV ಕ್ರಾಸ್ ಅಲ್ಲಿ ಇದ್ದೀನಿ ಅಂತ ಹೇಳ್ತಾಳೆ. ಅಲ್ಲಿಗೂ ಸುಧಾ ಹೋಗ್ತೀನಿ ನಾನು TV ಕ್ರಾಸ್ಗೆ. ನೆಲಮಂಗಲ TV ಕ್ರಾಸ್ ಹೋಗಿ ಫೋಟೋ ಕಳಿಸಿ ಇದರಲ್ಲಿ ಫೇಸ್ಬುಕ್ ಅಲ್ಲಿ ಇಲ್ಲಿ ಇದ್ದೀನಿ ಅಂತ ಜಾಗದಲ್ಲಿ ಇದ್ದೀನಿ, ಫೇಸ್ಬುಕ್ ಅಲ್ಲಿ ಲೊಕೇಶನ್ ಹಾಕ್ತೀನಿ. ನಮ್ ಬರಲ್ಲ, ನಿಂಗ್ ಯಾಕೆ ಬಂದಿದ್ಯಾ, ನಮ್ ಬರಲ್ಲ ಅಂದ್ಮೇಲೆ ಬರಲ್ಲ, ಹೋಗು ಅಂತಾಳೆ. ಅದಾದ್ಮೇಲೆ 2 ದಿವಸ ಬಿಟ್ಕೊಂಡು ನಾನು ಮತ್ತೆ ಬೆಂಗಳೂರು ಲಗ್ಗೆರೆ ಮನೆಗೆ ಬರ್ತೀನಿ. ಲಗ್ಗೆರೆ ಮನೆಗೆ ಬಂದು 2 ದಿವಸ ಇರ್ತೀನಿ. ಮಂಜು ಅಂದ್ಬಿಟ್ಟು ಕಾಲ್ ಮಾಡ್ತಾರೆ ನನಗೆ. ಮಂಜು ಅಂತ ಕಾಲ್ ಮಾಡ್ತಾರೆ. ಮಂಜು ಕಾಲ್ ಮಾಡ್ಬಿಟ್ಟು ನಿಮ್ ಮಿಸ್ಸೆಸ್ ಹಿಂಗ್ ಆಗಿದ್ದಾಳೆ ಪಪ್ಪ ಇಲ್ಲಿದ್ದಾಳೆ ಅಂತ ಹೇಳ್ತಾರೆ ಮಂಜು. ನಾನು ಬನ್ನಾರ್ಘಟ್ಟ ಬಿಟ್ಟು ಮುಂದೆ ಯಾವ್ದೋ ಬೇಗಲ್ಲೇನೆ ಅದೈತೆ, ಅಲ್ಲಿಗೆ ಹೋಗ್ತೀನಿ. ಅಲ್ಲಿಗೆ ಹೋದ್ಮೇಲೆ ನನ್ ಬರೋದು ಗೊತ್ತಾಗಿ ಇವರು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ ಇಬ್ರು, ಅಜಿತ್ನು ನಮ್ಮ ಮಿಸ್ಸೆಸ್ ಭೂಮಿತ್ನು ಎಸ್ಕೇಪ್ ಆಗ್ಬಿಡ್ತಾರೆ. ನಾನು ಸಂಜೆ ಗಂಟೆ ಕಾಯ್ತೀನಿ. ಸಂಜೆ ಗಂಟೆ ಕಾಯಪ್ಪ ಬರ್ತಾರೆ ನೋಡೋಣ, ಕರ್ಕೊಂಡು ಹೋಗಿವಿ ಅಂತ ಹೇಳ್ತಾರೆ. ನಾನು ಅಷ್ಟೋ ಗಂಟೆ ನಾನು ಕಂಪ್ಲೇಂಟ್ ಹೋಗೋರಿ ಏನೋ ಅಂತ ಕೊಟ್ಟಿರಲ್ಲ. ಆಮೇಲೆ ಇವಳು ಹೋಗಿರ್ತಾವಲ್ಲ ಅಂದ್ಬಿಟ್ಟು ಹೋಗ್ಬಿಟ್ಟು ನಮ್ಮ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ, ಸಿಕ್ಕೇರಿ ಸ್ಟೇಷನ್ ಅಲ್ಲಿ. ಸರ್ ಹಿಂಗ್ ನನ್ನ ಹೆಂಡತಿ ಮಿಸ್ ಆಗಿದ್ದಾಳೆ, ಇಂಥೊಂದ್ ಜೊತೆ ಹೋಗಿ ಮದುವೆ ಆಗಿದ್ದಾಳೆ ಅಂತ ಕೊಡ್ತೀನಿ. ಕೊಟ್ಟಾದ್ಮೇಲೆ ಒಂದು 2 ಡೇಸ್ ಬಿಟ್ಟು ಹುಡ್ಗಿನೋ ಅವನು ಇಬ್ರು ಜೊತೆಲಿ ಎತ್ಕೊಬರ್ತಾರೆ ಪೊಲೀಸ್ನವರು, ಸಿಕ್ಕೇರಿ ಪೊಲೀಸ್ನವರು. ಎತ್ಕೊ ಬಂದಾಗ ಅವಳು ಸ್ಟೇಟ್ಮೆಂಟ್ ಕೊಡ್ತಾಳೆ, ನಾನು ಇಲ್ಲ ನಂಗೆ 10 ದಿವಸ ಟೈಮ್ ಬೇಕು, ನಾನು ಅವನ ಜೊತೆಲೆ ಹೋಗ್ಬೇಕು, ಅವ್ರ 10 ದಿವಸ ಟೈಮ್ ಬೇಕು, ನಾನು ನಮ್ಮ ಅಮ್ಮ ಮನೆಗೆ ಹೋಗ್ಬೇಕು ಅಂತ ಮಾಡ್ತಾರೆ. ಅಂದಾದ್ಮೇಲೆ ನಾನು ಹೋಗಿ ಬಿಡಿ ಸರ್ ಅವನ ಜೊತೆಲೆ ಹೋಗ್ಲಿ ಅಂತ ನನಗೂ ಇಷ್ಟ ಇಲ್ಲ ಅಂತ ನಾನು ಹೇಳ್ಬಿಡ್ತೀನಿ. ಹೇಳಿದ್ಮೇಲೆ ಇವಳು ನಾನು ಕೊಡ್ಸಿದೀನಿ, ನಾನು ಒಂದು ಮೊಬೈಲ್ EMI ಮೇಲೆ ಕೊಡ್ಸಿರ್ತೀನಿ ಸರ್. ಅಲ್ಲ ರಘು ಅವರೇ, ಈಗ ನಿಮ್ಗೆ ಹೆಂಗ್ ಗೊತ್ತಾಯ್ತು ಈಗ 3 ಜನ ಅಥವಾ ನೀವು 3ನೇ ಗಂಡ ಅಂತ ಹೇಳಿ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಮುಂಚೆ ಅವ್ರಿಗೆ 2 ಮದುವೆ ಆಗಿದ್ದು ಹೆಂಗ್ ಗೊತ್ತಾಯ್ತು ಸರ್? ಅದೇ ಮೊಬೈಲ್ ಕಿತ್ಕೊತೀನಿ ಅವಳದು. ಈಗ ಮೊಬೈಲ್ ಕೊಡ್ಸಿದೆ EMI ಮೇಲೆ, ಆ ಮೊಬೈಲ್ ಕಿತ್ಕೊತೀನಿ. ಮೊಬೈಲ್ ಅಲ್ಲಿ ಇವಳು ಎಲ್ಲ ಇನ್ಸ್ಟಾ ಫೇಸ್ಬುಕ್ ಸ್ಟೋರಿಲೆಲ್ಲ ತೆಗಿತಾ ಇರ್ತೀನಲ್ಲ, ಅವಾಗ ಸಿಗುತ್ತೆ ಸರ್. ನಾನು ಅವ್ರು ಕೇಳ್ತೀನಿ ಬಾಯಿ ಬಿಟ್ಟು. ಕೇಳೋದಾದ್ಮೇಲೆ ಅಂತ ಬಾಯಿಗೆ ಬಂದಂಗೆ ಬೈಯೋದು, ಹೀನಾಚವಾಗಿ ಬೈಯೋದು, ನಿಮ್ಮ ಅಮ್ಮನ ತಾಂಡಾಗ ಅಡಕ್ಕು, ನಿಮ್ಮ ಅಮ್ಮ ಸುಳೆ ಮಗನೆ ಅಂತ ನನ್ನ ಮಗನೆ ಇಂತ ನನ್ನ ಮಗನೆ ಬಿಡಿ, ಅಷ್ಟೆಲ್ಲ ಪದಗಳನ್ನೇನು ಬಳಸಕ್ ಹೋಗ್ಬೇಡಿ.
ಈಗ ನಿಮ್ಗೆ ಗೊತ್ತಾದ ನಂತರ ನಿಮ್ಗೆ ಕೆಟ್ಟದಾಗೆಲ್ಲ ಬೈಯೋಕ್ ಶುರು ಮಾಡ್ತಾರೆ ಯಾಕೆ? ಹೌದು ಹೌದು ಸರ್. ಈಗ ನೀವು ಮದುವೆ ಆದಂತ ಸಂದರ್ಭದಲ್ಲಿ ಅವ್ರ ಇಬ್ಬರ ಹಳೆ ಗಂಡಂದ್ರು ಇರ್ತಾರಲ್ಲ, ಅವ್ರು ಯಾರು ಬಂದು ನಿಮ್ಗೆ ಕೇಳಿಲ್ವಾ ಅಥವಾ ಅವ್ರಿಗೆ ಗೊತ್ತೇ ಇರ್ಲಿಲ್ವಾ? ಹೇಳಿಲ್ಲ, ಏನು ಕೇಳಿಲ್ಲ. ನಾನು ಮೇಲ್ಕೋಟೆ ವಿಜಯಲಕ್ಷ್ಮಿ ಕನ್ವೆನ್ಷನ್ ಶಾಲೆಯಲ್ಲಿ ಮದುವೆ ಆಗ್ತೀನಿ. ಹಾ, ಮೇಲ್ಕೋಟೆ ದೇವಸ್ಥಾನ ಎದುರುಗಡೆಯಲ್ಲಿ ವಿಜಯಲಕ್ಷ್ಮಿ ಕನ್ವೆನ್ಷನ್ ಶಾಲೆಯಲ್ಲಿ ಮದುವೆ ಆಗ್ತೀನಿ. ನನ್ಗೆ ಅವ್ರು ಯಾರು ಬಂದು ಕೇಳಿಲ್ಲ. ಮದುವೆ ಆಗಿ ಇಷ್ಟು 2.5 ವರ್ಷ ಆಯ್ತು, ಯಾರು ನಮ್ಗೆ ಬಂದೊಂದು ಇದು ಕೇಳಿಲ್ಲ. ಸೊ ಹಂಗಾಗಿ ನಂಬಿಟ್ಟಿರ್ತೀರಿ ನೀವು. ಎಸ್ ಸರ್, ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.